ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ತಮ್ನೇಲಲ್ಲಿ ನೋಡಿರೋ ಹಾಗೆ ಏಕಾದಶಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದ ಇದು 3rd ಇಯರ್ 4th ಇಯರ್ ನಾನು ಹಬ್ಬ ತೋರಿಸ್ತಾ ಇರೋದು. ಒಂದು ಸತಿ ಒಂದೊಂದು ಥರ, ಅಂದರೆ ಒಂದು ಸತಿ ಸಿಂಪಲ್ ಆಗಿರುತ್ತೆ, ಒಂದು ಸತಿ ಗ್ರ್ಯಾಂಡ್ ಆಗಿರುತ್ತೆ. ಆ ಥರ ಈ ಸತಿ ತುಂಬ ಸಿಂಪಲ್ಲಾಗಿ ನಾವೇ ಮನೆಯಲ್ಲಿ ಮಾಡ್ಕೋತಾ ಇದ್ದೀವಿ. ಅಂದರೆ ಎಲ್ಲ ಕರಿಯೋದು ಮಾಡೋದೆಲ್ಲ ಇರ್ತಿತ್ತಲ್ಲ, ಈ ಸತಿ ಆ ರಿಲೇಟಿವ್ಸ್ನೆಲ್ಲ ಕರೆದು ಆ ಥರ ಏನೂ ಮಾಡ್ತಾಯಿಲ್ಲ. ಸಿಂಪಲ್ಲಾಗಿ ಮನೇಲಿ ನಾವೇ ಮಾಡ್ಕೋತಾ ಇರೋದ್ರಿಂದ ಇವತ್ತು ಜಸ್ಟ್ ಪೂಜೆ ಅಷ್ಟೇ. ಶನಿವಾರ ಭಾನುವಾರ ನಾವು ಮಾಡೋದು. ಯೂಶ್ವಲಿ ಎಲ್ಲರೂ ಒಂದೇ ದಿವಸ ಮಾಡಿ ಆವತ್ತಿನ ದಿವಸನೇ ನೈಟ್ ಊಟ ಮಾಡೋ ಥರ ಇರುತ್ತೆ. ನಮ್ಮ ಮನೇಲಿ ಶನಿವಾರ ಪೂರ್ತಿ ಉಪವಾಸದ ಹಬ್ಬ. ಭಾನುವಾರ ಬೆಳಗ್ಗೆ ಅಡುಗೆ ಎಲ್ಲ ಮಾಡಿ ಎಡೆ ಹಾಕೋದು, ಮತ್ತು ಈ ಹಬ್ಬದಲ್ಲಿ ಕಜ್ಜಾಯ ಮಾಡಬೇಕು. ಹಾಗಾಗಿ ಇವತ್ತು ಶನಿವಾರ ಉಪವಾಸದ ಹಬ್ಬ ಇರುತ್ತೆ. ನನಗೆ ಹಿಂದಿನ ದಿವಸನೇ ಪಾಸ್ಪೋರ್ಟ್ ಅಪಾಯಿಂಟ್ಮೆಂಟ್ ಇತ್ತು, ನಂದು ಮತ್ತು ಮಕ್ಕಳದು. ಹಾಗಾಗಿ ನಂದು ಪಾಸ್ಪೋರ್ಟ್ ರಿನ್ಯೂವಲ್ ಇತ್ತು. ಮಕ್ಕಳದಿಬ್ರದ್ದು ಹೊಸ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ವಿ. ಅಲ್ಲಿ ನಮಗೆ ಫ್ರೈಡೇ ಏನಿದೆ ಫುಲ್ ಡೇ ಅಲ್ಲೇ ಆಗೋಯಿತು. ನಾವು ಬೆಳಿಗ್ಗೆ 11:30ಗೆ ಹೋಗಿದ್ದು. ನಕ್ಷತ್ರದ ಒಂದು ಸ್ಲಾಟ್ ಇತ್ತು, ನಂದು ದಿಹಾಂದು ಒಂದು ಸ್ಲಾಟ್ ಇತ್ತು. ಎಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ ನಾನು ಹಿಂದಿನ ದಿವಸನೇ ಎಲ್ಲ ಬಂದು ಮಾಡ್ಕೊಂಡಿದ್ದು. ತುಂಬ ಟಯರ್ಡಾಗಿ ನನಗೆ ಹುಷಾರಿರಲಿಲ್ಲ. ಕೆಮ್ಮು, ನೆಗಡಿ, ಒಂಥರ ಜ್ವರ ಬರೋದು, ಗಂಟಲು ನೋವೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ತಿರ್ಗಾ ಬೆಳಗ್ಗೆ ಎದ್ದು ಹೆಂಗೋ ಹಬ್ಬ ಮಾಡೋ ಥರ ಆದರೆ ಸಾಕು ಅಂತ ಎಲ್ಲರಿಗೂ ಅದೊಂದಿರುತ್ತೆ. ಹಬ್ಬದ ಟೈಮಲ್ಲಿ ಒಂದು ವರಮಹಾಲಕ್ಷ್ಮಿ ಆಗಿರ್ಬೋದು, ಯಾವುದಾದ್ರೂ ಹಬ್ಬ ಆಗಿರ್ಬೋದು, ಹಬ್ಬ ನೀಟಾಗಿ ಮಾಡಿಬಿಟ್ರೆ ಸಾಕು, ಅದಾದಮೇಲೆ ಹೆಂಗೋ ಮ್ಯಾನೇಜ್ ಮಾಡ್ಕೊಳ್ಳೋಣ ಅನ್ನೋ ಥರ ಇರುತ್ತೆ. ಈಗೂ ಇನ್ನೂ ಕ್ಯೂರ್ ಆಗಿಲ್ಲ, ನನ್ನ ವಾಯ್ಸಲ್ಲೇ ಚೇಂಜಸ್ ಅನಿಸ್ತಾ ಇರುತ್ತೆ. ಇವಾಗ ನಾನು ದೇವ್ರ ಮನೆಯದು ಪೂಜೆ ಮಾತ್ರ ನೀಟಾಗಿ ಹಿಂದಿನ ದಿವಸನೇ ಬಂದು ಫ್ರೈಡೇ ಆವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆಲ್ಲ ಇಟ್ಬಿಟ್ಟು ದೇವ್ರಿಗೆ ಮತ್ತು ಹೊಸ್ಲುದೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಹೂವನೂ ರಾತ್ರಿಯೇ ಕಟ್ಬಿಟ್ಟು ಇವಾಗ ಬೆಳಿಗ್ಗೆ ಪೂಜೆ ಮಾಡ್ತಾ ಇರೋದು. ಬೆಳಗ್ಗೆನೂ ಸ್ವಲ್ಪ ಲೇಟೇ ಆಯಿತು ನಾನು ಪೂಜೆ ಮಾಡೋಷ್ಟೊತ್ತಿಗೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ರೆಸ್ಟ್ ಮಾಡಿ ಹಿಂದಿನ ದಿವಸ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ವಲ್ಲ, ರೆಸ್ಟ್ ಎಲ್ಲ ಮಾಡಿ ಇವತ್ತು ತುಂಬ ಚೆನ್ನಾಗಿ ಪೂಜೆ ಆಯಿತು. ನನಗಂತೂ ಇವತ್ತು ನಾನು ಡೆಕೋರೇಟ್ ಏನು ಮಾಡಿದ್ದೀನಿ ಅದು ತುಂಬ ಇಷ್ಟ ಆಯಿತು. ಯೂಶ್ವಲಿ ನನಗೆ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇರ್ತೀರ ಮತ್ತು ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡಿದ್ರಿ, ನೀವು ಹೂವು ಕಟ್ಟೋದು ಅದು ಒಂದು ಸತಿ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಅಂತ. ನಾನು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅದು ಒಂದು ಸತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಹೂವು ಪ್ಯಾಟ್ರನ್ಸ್ ನೋಡಿದಾಗ, ಕಲರ್ಸ್ ನೋಡಿದಾಗ ನಾನು ಯಾವುದಕ್ಕೆ ಮ್ಯಾಚ್ ಮಾಡಬೇಕು, ಹೆಂಗೆ ಹಾಕಿದ್ರೆ ಅನ್ನೋದು ನನಗೆ ನೋಡ್ತಾ ಇದ್ದಂಗೆ ಪ್ಲ್ಯಾನ್ ಮಾಡಿರ್ತೀನಿ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಲ್ಲಿವರೆಗೂ. ಆಮೇಲೆ ನಾನು ಮಕ್ಕಳು ಎಲ್ಲ 3 ಜನನೂ ಪೂಜೆ ಮಾಡಿ ನಮ್ಮ ಮಾವ ಜೊತೆ ಇಲ್ಲಿ ವಸಂತಪುರ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿದ್ರು ಇಬ್ಬರು ಮಕ್ಕಳು. ಈ ಸತಿ ಶನಿವಾರ ಆಗಿರೋದ್ರಿಂದ ನಮಗೆ ಮಕ್ಳಿಗೆ ರಜಾ ಇತ್ತು ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ. ಇಲ್ಲ ಅಂದರೆ ಅವ್ರು ಇಷ್ಟೊತ್ತಿಗಾಗಲೇ ಸ್ಕೂಲ್ಗೆ ಹೋಗಬೇಕಾಗಿತ್ತು. ಸ್ಕೂಲ್ಗೆ ಹೋಗೋ ರೊಟೀನ್ ಇದ್ದಿದ್ದರೆ ನನಗೂ ಸ್ವಲ್ಪ ಲೇಟ್ ಆಗ್ತಿತ್ತು. ಇವತ್ತು ಎಲ್ಲ ಸ್ವಲ್ಪ ಲೇಟಾಗೆ ಪೂಜೆ ಮಾಡಿದ್ವಿ. ಹೆಂಗಿದ್ರು ಉಪವಾಸದ ಅಲ್ವಾ, ರಸಾಯನ ಆ ಥರ ಮಾಡ್ಕೊಳ್ಳೋಣ. ಇವತ್ತಂತೂ ಫುಲ್ ಫ್ರೀ ಇರುತ್ತೆ. ಸಂಡೇ ಬೆಳಗ್ಗೆ ಎಡೆ ಹಾಕೋದಕ್ಕೆ ಮಾತ್ರ ನಾವು ಚಿತ್ರಾನ್ನ ಮತ್ತು ವಡೆ, ಅನ್ನ, ರಸ, ಪಲ್ಯ ಆ ಥರ ಮಾಡ್ಕೊಂಡಿರ್ತೀವಿ. ಇದು ನೆಕ್ಸ್ಟ್ ಡೇ ಮಂಡೇ ವ್ಲಾಗ್. ಇದು ಸ್ಯಾಟರ್ಡೇ ಸಂಡೇ ಅಷ್ಟು ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ, ನನಗೆ ಹುಷಾರಿರಲಿಲ್ಲ. ಹಾಗಾಗಿ ಮಂಡೇ ಆಲ್ಮೋಸ್ಟ್ ನಾನು ರೆಸ್ಟಿಂಗ್ ಮೂಡಲ್ಲೇ ಇದ್ದೆ. ಅದಕ್ಕೇ ಸಿಂಪಲಾಗಿ ಒಂದು ರಸ ಮಾಡಿಬಿಟ್ಟು ಅನ್ನಕ್ಕಿಡೋಣ ಅಂದ್ಬಿಟ್ಟು ಅನ್ನ ಒಂದು ರೆಡಿ ಮಾಡ್ತಾಯಿದ್ದೆ. ಅವರು ಹೆಲ್ಪರ್ ಅವ್ರೇನು ಬಂದಿದ್ರು ಅವರೆಲ್ಲನೂ ಡೀಪಾಗಿ ಕ್ಲೀನ್ ಮಾಡಿದರು. ನಾನಿವತ್ತು ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಸಿರಪ್ ಎಲ್ಲ ಕುಡ್ದು ಮಲ್ಕೊಳ್ಳೋಣ ಅಂತ. ರಾತ್ರಿ ಅಂತೂ ತುಂಬ ಜಾಸ್ತಿನೇ ನೆಗಡಿ ಅದೆಲ್ಲ ಆಗಿಬಿಟ್ಟಿತ್ತು. ಅಂದರೆ ನೋಸ್ ಬ್ಲಾಕ್ ಥರ ಆಗಿಬಿಟ್ರೆ ಸ್ವಲ್ಪ ಜಾಸ್ತಿ ಕಷ್ಟ ಆಗಿಬಿಡುತ್ತೆ. ಆಮೇಲೆ ಅವ್ರು ಮಾಡಿಬಿಟ್ಟು ಹೋದ್ಮೇಲೂ ನಂದು ಇನ್ನೂ ಡೀಪ್ ಕ್ಲೀನಿಂಗ್ ಇರುತ್ತೆ. ನನಗಿದು ಸ್ಯಾಟಿಸ್ಫ್ಯಾಕ್ಷನ್ನು ನೀರೆಲ್ಲ ಇರಬಾರ್ದು, ನನಗೆ ಫುಲ್ ಡ್ರೈಯಾಗಿ ನಾನು ಆ ಸೆಲ್ಫ್ ಏನಿದೆ ಅಷ್ಟು ನೀಟಾಗಿರಬೇಕು. ಅಲ್ಲಲ್ಲಿ ನೀರಿದ್ದರೆ ತಿರ್ಗಾ ಒರೆಸ್ತಾನೇ ಇರ್ತೀನಿ. ನನಗೆ ಅದು ಒಂದು OCD ಇದೆ. ಕಿಚನ್ ಥಿಂಗ್ಸು ಅಷ್ಟೇ ಫುಲ್ ಆರ್ಗನೈಸ್ ಆಗಿ ಇದಿಲ್ಲೇ ಇರಬೇಕು, ಹಿಂಗೆ ಇರಬೇಕು. ಮತ್ತು ಚಾಕುನೂ ಅಷ್ಟೇ ಕಟ್ ಮಾಡಿದ ತಕ್ಷಣ ಡ್ರಾಯರಲ್ಲಿ ಹೋಗ್ಬಿಡಬೇಕು, ಆ ಥರ ಸ್ವಲ್ಪ OCD. ಆಲ್ಮೋಸ್ಟ್ ನೆನ್ನೆ ಎಲ್ಲ ಮಾಡಿದ್ದು ಎಲ್ಲ ಕಿಚನೆಲ್ಲ ಸ್ವಲ್ಪ ಮೆಸ್ಸಿಯಾಗಿತ್ತು. ಅವರೆಲ್ಲ ಬಂದು ಇವಾಗ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹೋದ್ರು. ಇವಾಗ ನಾನು ರೆಸ್ಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ನಕ್ಷತ್ರನ ಸ್ಕೂಲಿಂದ ಪಿಕ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಆವಾಗ ನನಗೆ ಟೈಮ್ ಸರಿ ಹೋಗುತ್ತೆ. ಬೆಳಗ್ಗೆ ಸ್ಕೂಲ್ಗೆಲ್ಲ ಡ್ರಾಪ್ ಮಾಡಿ ಬಂದಿದ್ದಾದಮೇಲೆ ನಮಗೊಂದು ಸ್ವಲ್ಪ ಟೈಮ್ ಸಿಗುತ್ತೆ ಅಷ್ಟೇ, ಕಿಚನ್ದು ಅದು ಇದು ಅಂದ್ಕೊಂಡು. ಅದಾದಮೇಲೆ ತಿರ್ಗಾ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗಬೇಕು.
ಅವ್ನಿಗೆ ಊಟ ಮಾಡಿ ಮಲಗಿಸೋಷ್ಟೊತ್ತಿಗೆ ಧ್ಯಾನಕ್ಕೆ ಟೈಮ್ ಆಗಿರುತ್ತೆ. ಧ್ಯಾನ ಕರ್ಕೊಂಬರ್ಬೇಕು, ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ಬೇಕು. ಅದಾದಮೇಲೆ ಇದೇ ರೊಟೀನ್ ಆಗೋಗ್ಬಿಡುತ್ತೆ ಮಂಡೇ ಟು ಫ್ರೈಡೇ. ಇದ್ರ ಮಧ್ಯದಲ್ಲಿ ಸ್ವಲ್ಪ ಶಾಪಿಂಗ್ ಹೋಗಿದ್ವಿ ನಾವು. ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆ ಆಫರ್ಸ್ ನಡೀತಾ ಇದೆ. ಹ್ಯಾಂಡ್ ಬ್ಯಾಗ್ಸ್ ನೋಡೋಣ ಅಂತ ಹೋದ್ವಿ, ಬಟ್ ನನಗೇನಷ್ಟು ಯಾವುದೂ ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ. ಜಸ್ಟ್ ನೋಡಿಕೊಂಡು ಬಂದ್ವಿ, ಒಂದು ರೌಂಡ್ ಹಾಕ್ಕೊಂಡು ಮಕ್ಕಳಿಗೆಲ್ಲ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂದ್ಬಿಟ್ಟು. ನಕ್ಷತ್ರ ಇದರಲ್ಲಿ ಹಾರ್ಟ್ ಇದೆ ನೋಡಿ ಮಮ್ಮ, ಹಾರ್ಟ್ ತೊಗೊಳ್ಳಿ. ಹಾರ್ಟಾ? ಬೇಡ, ನಂಗೆ ಇಷ್ಟ ಇಲ್ಲ ಅದು. ಹೌದಾ? ಮಂಡೇ ಬೆಳಗ್ಗೆ ಸ್ಕೂಲಿಂದ ಬರಬೇಕಾದ್ರೆ ನಾವು ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಸ್ಕೂಲಿಂದ ಬರಬೇಕಾದ್ರೆ ಹಾಲು, ಮೊಸರು ಮತ್ತು ಸೊಪ್ಪೇನಾದರೂ ತರೋದಿದ್ರೆ ತರಬೇಕು ಅಂತ. ಇಲ್ಲಿ ನಾವು RBI ಲೇಔಟ್ ಕಡೆಯಿಂದ ಬರೋ ಕಡೆ ಇದ್ದರೆ ಅಂತೂ ಸೊಪ್ಪು ತುಂಬ ಫ್ರೆಶ್ ಆಗಿರುತ್ತೆ. ಈ ಕರ್ಬೇವಿನ ಸೊಪ್ಪಂತೂ ನಾವು ಎಷ್ಟು ಫ್ರೆಶ್ಶಾಗಿ ಎಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಲ್ಮೋಸ್ಟ್ 15 ಡೇಸ್ ಅಂತೂ ಬರುತ್ತೆ. ನಾನಿವತ್ತು ಕೊತ್ತಂಬರಿ ಮತ್ತು ಕರಿಬೇವು ಪಾಲಕ್ ತಂದಿದ್ದೆ. ರಾತ್ರಿ ಪಪ್ಪು ಮಾಡೋಣ, ದಾಲ್ ಥರ ಅಂದ್ಬಿಟ್ಟು ಇವಾಗ ಫಸ್ಟ್ ಅಂದ್ಕೊಂಡೆ ಪಾಲಕ್ ಚಪಾತಿ ಅಂತ. ಇವಾಗ ಪಾಲಕ್ ಚಪಾತಿ ಮಾಡಲ್ಲ, ದಾಲ್ ಥರ ಮಾಡೋಣ, ಸೊಪ್ಪೆಲ್ಲ ಕಟ್ ಮಾಡಿ. ನಾನೇ ಗಾಡಿಯಲ್ಲಿ ಬಂದಿರೋದು, ಡ್ಯಾಡಿ ಬಂದಿಲ್ಲ ಇವತ್ತು. ನನ್ನ ಜೊತೆ ಬರಲ್ವಾ ಮನೆಗೆ? ಡ್ಯಾಡಿ ಇಲ್ಲ, ಎಲ್ಲೋ ಈಚೆ ಹೋಗಿದ್ದಾರೆ. ನೀನು ನನ್ನ ಜೊತೆ ಬರಲ್ವಾ? ಹಾಂ, ಡ್ಯಾಡಿ ಎಲ್ಲೋ ಊರಿಗೆ ಹೋಗಿದ್ದಾರೆ. ಇಲ್ಲ, ಸ್ಕೂಲಲ್ಲೇ ಇರು. ಹಾಂ, ಡ್ಯಾಡಿ ಬಂದಿಲ್ಲ ನೋಡು. ಅಣ್ಣ ಇನ್ನೂ ಬಾಸ್ಕೆಟ್ಬಾಲ್ ಆಡ್ತಾ ಇಲ್ಲ. ಅಣ್ಣದು ಈವ್ನಿಂಗ್ ಅಂತ. ನಾನು ಕರ್ಕೊಂಬರ್ತಾ ಇರೋದು. ಇರು, ಡ್ಯಾಡಿ ಬಂದಿಲ್ಲ. ನೋ ನೋ ನೋ